ಅಮ್ಮ, ಈ ಮಾತ್ರೆ ಬೆಳಿಗ್ಗೆ ಒಂದು ಸಂಜೆ ಒಂದು ತಗೋ. ಇದು ಸಂಜೆ ಮಾತ್ರ. ಇದು ನುಂಗಿದ ಮೇಲೆ ಕಷಾಯ ಕುಡಿಯೋದು ಮರಿಬೇಡ. ಈ ಟಾನಿಕ್ಕು ಬೆಳಿಗ್ಗೆ ಒಂದು ಚಮಚ, ರಾತ್ರಿ ಒಂದು ಚಮಚ. ಕೇಳಿಸ್ತಿದ್ಯಾ? ಚಂದು, ರೇಗಿಸ್ಬೇಡ. ಆಡಿದ್ದನ್ನೇ ಎಷ್ಟು ಸಲ ಪದೇ ಪದೇ ಆಡ್ತೀಯ ನೀನು. ನಾನು ನಿನಗೆ ಮಗಳ, ನೀನು ನನಗೆ ಮಗನ? 5ನೇ ಸಲ ನೀನು ಇದು ಹೇಳ್ತಾ ಇರೋದು. ಮೊದಲು ಹೋಗಿ ಹೊರಡಕ್ಕೆ ರೆಡಿ ಆಗು. ಅಮ್ಮ, ನನ್ನ ಯೋಚನೆ ಬಿಡು. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇದು ಚಂದು, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅತಿ ಆಡ್ಬೇಡ. ಸದಾ ಅತಿ ಆಡೋದು ನೀನು, ಡಾಕ್ಟರ್ ಹತ್ರ ಉಗಿಸ್ಕೊಳ್ಳೋದು ನಾನು. ಅದ್ ನಿನಗೆ ಗೊತ್ತಾ? ಅರ್ಧ ರಾತ್ರಿಲಿ ನನಗೆ ಹೇಳ್ದೆ ಯಾಕೆ ಹೊರಗಡೆ ಹೋದೆ? ಅತಿ ನಿಂದಾಯ್ತು, ನನಗೆ ಹೇಳ್ತೀಯ? ಓಕೆ, ನಾನು ನಿನ್ನ ಮೇಲೆ ರೇಗಲ್ಲ, ನೀನು ನನ್ನ ಮೇಲೆ ರೇಗಬೇಡ. ಓಕೆನಾ? ನಾವು ಪ್ಲೀಸ್ ಗೋ ಅಂಡ್ ಗೆಟ್ ರೆಡಿ. ಹೋಗು ಹೋಗು ಅಂತೀಯಲ್ಲಮ್ಮ. ಇಂಥ ಪರಿಸ್ಥಿತಿಲಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ? ನಿನ್ನನ್ನು ಯಾರು ನೋಡ್ಕೋತಾರ? ಗೊಂಬೆ. ನಿನ್ನ ತಾಯಿನ ನನ್ನ ಮಗಳು ನೋಡ್ಕೋತಾಳೆ, ಅಂದ್ರೆ ಸೊಸೆ ಅತ್ತೆನ ನೋಡ್ಕೋತಾಳೆ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಚಂದನ್? ನಾವೆಲ್ಲ ಇಲ್ವಾ? ಮಾವ, ನಾವೆಲ್ಲ ಒಟ್ಟುಗಿದ್ದು ಅಮ್ಮಂಗೆ ಈ ರೀತಿ ಆಗಿದೆ ಅಂದಮೇಲೆ ಅಮ್ಮನ್ನ ಬಿಟ್ಟು ಹೋಗಕ್ಕೆ ಭಯ ಆಗ್ತಿದೆ ನಂಗೆ. ಚಂದು, ನಾನಿರುವಾಗ ಭಯ ಯಾಕೆ? ಕೆಲವು ಸಲ ನಾವು ಅನ್ಕೊಳ್ತಿರೋದೆಲ್ಲ ಆಗ ಹೋಗುತ್ತೆ. ನಾನು ಬಂದಿದ್ದೀನಿ, ನಿನ್ನ ಜಾಗದಲ್ಲಿ ಇರೋದಕ್ಕೆ ನಾನು ಬಂದಿದ್ದೀನಿ. ನೀವು ಅಮ್ಮನ, ನಮ್ಮ ಅತ್ತೆನ ನಾನು ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಶ್ರುತಿ, ಥ್ಯಾಂಕ್ ಯು ಮಗಳೇ. ನಾನು ಮಾತು ಕಲಿಸಿದ ಮಗ ನನ್ನ ಮಾತನ್ನ ನನಗೆ ಆಡಿ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದಾನೆ. ಶ್ರುತಿ, ಸದ್ಯ ನೀ ಬಂದಿಯಲ್ಲ, ಈಗ ಯಾವ ಆತಂಕನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಈಗ ಅತ್ತೆ ಸೊಸೆ ನೀವೇನು ಹೇಳ್ತೀರೋ ಅದನ್ನ ನಾನು ಕೇಳ್ತೀನಿ. ಶ್ರುತಿ, ಮೊದಲು ನೀನು ನಿನ್ನ ಬಾವಿ ಗಂಡಂಗೆ ಡೆಲ್ಲಿಗೆ ಹೋಗಕ್ಕೆ ರೆಡಿ ಆಗೋದಕ್ಕೆ ಹೇಳಮ್ಮ. ಚಂದನ್, ಹೋಗಿ ರೆಡಿಯಾಗಿ. 1 ನಿಮಿಷನೂ ಯೋಚನೆ ಮಾಡಬೇಡ. ನನ್ನ ಮಗಳು ನಿನಗಿಂತ ಚೆನ್ನಾಗಿ ನಿನ್ನ ತಾಯಿನ ನೋಡ್ಕೋತಾಳೆ. ಐ ಪ್ರಾಮಿಸ್ ಫಾರ್ ದ್ಯಾಟ್. ಸರಿ ಮಾವ, ಈಗ ನೆಮ್ಮದಿಯಿಂದ ಹೋಗ್ತೀನಿ. ಮೇಡಮ್, ಕೊಲೆ ಮಾಡೋದು ಎಷ್ಟು ದೊಡ್ಡ ಅಪರಾಧನೋ ಹಾಗೆ ಕೊಲೆಗೆ ಸಹಾಯ ಮಾಡೋದು ದೊಡ್ಡ ಅಪರಾಧನೇ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಸಾಯೋ ತನಕ ಜೈಲು, ಜೀವ ಹೋಗೋ ತನಕ ನೇಣು. ಗೊತ್ತು ತಾನೆ? ನೀನು ನನಗೆ ಕಾನೂನು ಹೇಳ್ಕೊಡಕ್ ಬರ್ತೀಯಾ? ತಪ್ಪು ಮಾಡೋಕ್ಕೂ ಮೊದಲೇ ಮುನ್ನೆಚ್ಚರಿಕೆಯಿಂದ ಮಾಡ್ಬೇಕು ಮೇಡಮ್. ತಪ್ಪು ಮಾಡಿ ಸಿಕ್ಕಾಕೊಳ್ಳೋದು ಬುದ್ಧಿವಂತನ ಅಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ನಾನು ತಂದ್ಕೊಟ್ಟೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ನನ್ನನ್ನು ಅವಿವೇಕಿ ಅನ್ಕೊಂಡಿದ್ಯಾ? ಈ ಸ್ಪ್ರೇನ ಎಲ್ಲಿಂದ ತಗೊಂಡ್ ಬಂದೆ? ಇದಕ್ಕೆ ಬಿಲ್ ಇದೆಯಾ? ನಾನು ಇದನ್ನ ಕಾರ್ಕಳ ಮೆಡಿಕಲ್ ಶಾಪಲ್ಲಿ ತಗೊಂಡೆ. ಬಿಲ್ ಹಾಕ್ಸಿಲ್ಲ. ಒಂದ್ಸಲ ಇನ್ಹೇಲ್ ಮಾಡಿದ್ರೆ ಸಾಕು ಮೇಡಮ್. 2 ನಿಮಿಷ 14 ಸೆಕೆಂಡಲ್ಲಿ ಜೀವ ಹೋಗುತ್ತೆ. ಅಷ್ಟು ಕಡು ವಿಷಯ ಇದು. ಇದನ್ನ ರೀಪ್ಲೇಸ್ ಮಾಡಿದ್ರೆ ಸಾಕು. ಆದ್ರೆ ರೀಪ್ಲೇಸ್ ಮಾಡೋಕ್ಕೂ ಮುಂಚೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್. ಫಿಂಗರ್ ಪ್ರಿಂಟ್ಸ್ ಬೀಳ್ದಾರೆ ನೋಡ್ಕೋಬೇಕು. ನೋಡು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಆದ್ರೆ ಈ ಸ್ಪ್ರೇನ ನೀನ್ ನನಗೆ ತಂದ್ಕೊಟ್ಟೆ ಅಂತ ಏನಾದ್ರೂ ನೀನು ಹೊರಗಡೆ ಬಹಿರಂಗ ಪಡಿಸಿದ್ರೆ ನಿನ್ನ ಜೀವನ ರಣರಂಗ ಆಗೋಗುತ್ತೆ. ಹುಷಾರ್. ಮೇಡಮ್, ಈ ಸತ್ಯ ಸಾಯೋ ತನಕ ಶಾಶ್ವತವಾಗಿ ನನ್ನ ಜೊತೆ ಇರುತ್ತೆ, ನನ್ನ ಜೊತೆನೆ ಸಮಾಧಿ ಆಗುತ್ತೆ ಮೇಡಮ್. ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ. ನೀನೇನು ಹೊರಡು. ಬೆಳಗ್ಗೆ ರಾತ್ರಿ, ಇದು ಬರೀ ಮಧ್ಯಾಹ್ನ. ಗುಡ್. ಅದಾದ್ಮೇಲೆ ಕಷಾಯನೂ ಕೊಡ್ಬೇಕು, ನೆನಪಿದೆ ತಾನೆ? ಹೂನಪ್ಪ. ಮತ್ತೆ ಬೆಳಿಗ್ಗೆ ಇದು ಬೆಳಗ್ಗೆ ರಾತ್ರಿ ಒಂದೊಂದು ಚಮಚ. ಗುಡ್ ಗುಡ್. ಕನ್ಫ್ಯೂಸ್ ಆಗ್ಬೇಡ. ಚಂದು, ನೀನ್ ಹೇಳ್ದಷ್ಟು ನಾನು ಕನ್ಫ್ಯೂಸ್ ಆಗ್ತೀನಿ ಕಣೋ. ನಾನೇನ್ ಚಿಕ್ಕ ಹುಡುಗಿನ ಮರ್ತೋಗೋದಿಕ್ಕೆ? ಸರಿ ಸರಿ. ಚಂದು, ಈಗ ನೀನು ಹೋಗಿ ರೆಡಿ ಆಗ್ತೀಯೋ ಇಲ್ವೋ? ಯಾಕೆ ಹೇಳಿದ್ದೆ ಹೇಳಿ ಹೇಳಿ ಅವಳು ಪ್ರಾಣ ತಿಂತ ಇದೆಯೋ?
ನೀವಿಬ್ರು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ, ಆದರೆ ಜಗಳ ಆಡಬೇಡಿ. ಶ್ರುತಿ, ಅಮ್ಮ ನಿನ್ನ ಜವಾಬ್ದಾರಿ. ನಿನ್ನ ನಂಬ್ಕೊಂಡು ನಿನ್ನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊ. ಓಕೆ? ಬೋತ್ ಆಫ್ ಯು ಟೇಕ್ ಕೇರ್. ಗೊಂಬೆ ಮೈಯಲ್ಲಿ ಹರಿತಾ ಇರೋದು ಈ ಕಲ್ಪನಾಳ ರಕ್ತ. ಅದನ್ನ ಮರಿಬೇಡ. ದ್ವೇಷನ ಯಾರು ಬೇಕಾದರೂ ಮರಿಬಹುದು, ಆದರೆ ರಕ್ತ ಯಾವತ್ತೂ ದ್ವೇಷನ ಮರೆಯೋದಿಲ್ಲ. ನನ್ನ ಮಗಳು ನರನಾಡಿಗಳಲ್ಲಿ ಹರಿತಾ ಇರೋ ರಕ್ತಕ್ಕೆ ನನ್ನ ದ್ವೇಷದ ನೆನಪಿದೆ. ನನ್ನ ಗೊಂಬೆಗೆ ಪಾಠ ಕಲಿಸಿದವಳು ನಾನು. ನನ್ನ ಗೊಂಬೆ ಚೆನ್ನಾಗೆ ಪಾಠ ಕಲ್ತಿದ್ದಾಳೆ. ಅತ್ತೆ, ಇನ್ಮೇಲೆ ಚಂದು ಬರೋವರೆಗೂ ನಾನು ಹೇಳ್ದಾಗ ನೀವು ಕೇಳಬೇಕು. ಚಂದು ಬರೋವರೆಗೆ ಯಾಕೆ ಮಗಳೇ? ಅವನು ಬಂದ್ಮೇಲೂ ನೀನು ಹೇಳ್ದಾಗೆ ಕೇಳ್ತೀನಿ. ಕುಡಿಯೋದಕ್ಕೆ ಏನಾದರೂ ಬೇಕಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಷಾಯ ಕುಡಿತೀನಿ. ಅತ್ತೆ, ನಾನು ಇಲ್ಲೇ ಇರ್ತೀನಿ. ಏನಾದರೂ ಬೇಕಿದ್ರೆ ಕರೀರಿ. ಹುಷಾರು. ಇಷ್ಟು ದಿನ ನೆಮ್ಮದಿಯಾಗಿದ್ದೆ, ಅಷ್ಟೇ ನಿನ್ ಸುಖ. ಪ್ರತಿ ಕ್ಷಣನೂ ನೀನು ಚಿತ್ರಹಿಂಸೆ ಅನುಭವಿಸೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಕಲ್ಪನಾನೇ ಅಲ್ಲ. ಎಲ್ಲ ಏರ್ಪಾಟು ಮಾಡಿವ್ನಿ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಸರೋಯ್ತದೆ. ನಿಮ್ಗೇನು ಕೆಲಸ ಆಗಬೇಕು ತಾನೇ? ಆಯ್ತು, ನಾನು ಮಾಡ್ತೀನಿ ಬಿಡಿ. ಚಿಕ್ಕಪ್ಪ, ಇದನ್ನ ತಾತನ್ ಬಟ್ಟೆ ತಾನೆ. ತಾತನ್ ತೋತ್ರ ಬಟ್ಟೆ ಇತ್ತು ತಾನೆ. ಇತ್ತೋ ಇರ್ನಿಲ್ವೋ ನಂಗೆ ಗೊತ್ತಾಯ್ತಾ ಇಲ್ಲ ಕಳಗಿರಿ. ಮಾವಯ್ಯ ಈ ಥರದ ಬಣ್ಣ ಶರ್ಟ್ ಹಾಕಂತಿತ್ತೋ ಇಲ್ವೋ ಅದು ಗೆಪ್ತಿನೂ ಗೊತ್ತಾಯಿಲ್ಲ. ನಂಗೇನೋ ಇದು ತಾತನ್ ಹಂಗೆಯೇ ಅನ್ಸ್ತೈತೆ. ತಾತಮ್ಮನ ಹತ್ರ ಇದ್ಯಾಕ್ ಬಂತು? ತಾತಮ್ಮ ಸೈತಿರುವಾಗ ಇದ್ಯಾಗಿತ್ತು? ಅದೇ ಕಳ್ಳ, ನಂಗೂ ಅರ್ಥ ಆಯ್ತಾ ಇಲ್ಲ. ಚಿಕ್ಕಪ್ಪ, ಏನ್ ಮಾಡೋದು? ಗಿರಿ, ಮೊದಲು ಈ ಬಟ್ಟೆ ಚೂರು ಮಾವುಂದೇನ ಅಂತವ ಗ್ಯಾರಂಟಿ ಮಾಡ್ಕೋಬೇಕು. ಬಟ್ಟಿಯಾಗಿ ಯಾರು ಇಲ್ದಿರೋ ಟೇಮ್ ನೋಡ್ಕೊಂಡು ಮಾವ ಈ ಬಣ್ಣದ ಬಟ್ಟೆ ಹಾಕೊಳ್ಳುತ್ತ ಅಂತ ಹುಡುಕಬೇಕು. ನೀನು ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡ ಕಣವ. ನಿನ್ನೆ ರಾತ್ರಿ ಎಲ್ಲ ತಾತಮ್ಮ ಮಲ್ಕೋತಿರೋಕ್ ಚೆನ್ನಾಗೇ ಇತ್ತು. ಜಾತ್ರೆಲ್ ಗೊಂಬೆ ಕೊಡಿಸ್ತೀನಿ ಅಂತು. ಬೆಳಗ್ಗೆ ಎದ್ರೆ ಸತ್ತೋಗಿತ್ತು. ಈಗೆಲ್ಲ ಮುಗಿದೋಯ್ತಲ್ವ, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳು? ಚಿಕ್ಕಪ್ಪ, ತಾತಮ್ಮನ್ನ ರಾತ್ರಿ ಯಾರು ಬಂದು ಸಾಯಿಸ್ಬಿಟ್ರ? ಅಮ್ಮ, ನೀನು ಓದ್ತಾ ಇದ್ಮೇಲೆ ನಾನು ಹೋಗ್ತಿರೋದು. ಈಗಲೂ ನನಗೆ ಹೋಗೋಕೆ ಇಷ್ಟ ಇಲ್ಲ ಗೊತ್ತಾ? ಚಂದು, ಯಾಕಷ್ಟು ಯೋಚನೆ ಮಾಡ್ತೀಯಾ? ಮನೆ ಭರ್ತಿ ಇರೋ ಜನ ಸಾಲದು ಅಂತ ನನ್ನ ಸೊಸೆ ಬೇರೆ ಬಂದಿದ್ದಾಳೆ ನನ್ನ ನೋಡ್ಕೊಳಕ್ಕೆ. ನೀನು ನೆಮ್ಮದಿಯಾಗಿ ಹೋಗ್ಬಿಟ್ಬಾ. ಸರಿ. ನಿನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ನನಗೂ ಅಷ್ಟೇ ಕಷ್ಟ ಆಗ್ತಿದೆ. ಡೋಂಟ್ ವರಿ, ಬೇಗ ಬರ್ತೆ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ತಾತ, ಅಜ್ಜಿ, ನಾ ಹೊರಡ್ತೀನಿ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ನಾವೆಲ್ಲ ಇಲ್ವೇನೋ? ಯಾವ ಯೋಚನೆನೂ ಮಾಡದೆ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಹೋಗ್ಬಾ. ಯೋಚನೆ ಮಾಡೋ ಅಗತ್ಯನೇ ಇಲ್ಲಪ್ಪ. ಸರಿ ತಾತ. ಕುಮ್ದತ್ತ ಬರ್ಲಾ? ಶಿವದತ್ತ ಬಾಯ್. ಡೆಲ್ಲಿಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಬೆಳಗ್ಗೆಯಿಂದ. ರಂಜಿತ್ ಮಾವ ಇಲ್ಲಿ.
ಅವ್ರು ಆಗ್ಲೇ ಕಾರಲ್ಲಿ ಕುತ್ಕೊಂಡು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬರ್ಲಾ? ಆಯ್ತು. ಪಾಪ ಚಂದು, ಅವನ ಜೀವದ ಜೀವ ಆಗಿರೋ ಅಮ್ಮ ಜೀವ ಬಿಡೋವಾಗ ಅವನು ಅವಳ ಪಕ್ಕಾನೇ ಇಲ್ಲ. ಒಂದು ಸಲ ಸಾವಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಪ್ರತಿ ಸಾರಿನೂ ತಪ್ಪಿಸ್ಕೊಳಕ್ಕಾಗಲ್ಲ ಪಾರ್ವತಿ. ಈ ಸಾರಿ ನಾನು ನಿನ್ನನ್ನ ಸಾಯಿಸದೆ ಬಿಡಲ್ಲ. ನನ್ನ ಸೇಡಿನ ಕೆಂಡ ಕಮರ್ಬೇಕು ಅಂದ್ರೆ ಅದಕ್ಕೂ ಮೊದಲು ನೀನು ಸುಟ್ಟು ಕರಕ್ಲಾಗ್ಬೇಕು. ಕಲ್ಪನಾ, ನೀನು ಇಲ್ಲಿ ನಿಂತು ಕಾಯ್ತಿರೋದು ನೋಡಿದ್ರೆ ನನಗೇನೋ ಹೇಳಬೇಕು ಅಂದ್ಕೊಂಡಿದ್ಯಾ ಅನ್ಸುತ್ತೆ. ಇತ್ತೀಚೆಗೆ ನೀನು ಏನೇ ಮಾಡಿದ್ರು ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್. ನಾನು ಏನೇ ಮಾಡಿದ್ರೂ ನಿನಗಿಷ್ಟ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗಿ ತುಂಬ ದಿವಸ ಆಯಿತು ಕಲ್ಪನಾ. ನನ್ನ ಗೊಂಬೆನ ಅಣ್ಣನ ಮನೆಗೆ ಕಳ್ಸೋದಕ್ಕೆ ನೀನ್ ಯಾಕೆ ತುದಿಗಾಲ ನಿಂತಿದ್ದೆ? ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ವಾ? ಆ ಪಾರ್ವತಿ ಸೇವೆ ಮಾಡೋದಕ್ಕೆ ನನ್ನ ಮಗಳನ್ನ ಆ ಮನೆಗೆ ಕಳ್ಸಿದ್ಯಾ? ನನ್ನ ಗೊಂಬೆನೇನ ಆ ಮನೆಗೆ ಕೆಲಸದವಳು ಅನ್ಕೊಂಡಿದ್ಯಾ? ಯಾವ ತಂದೆನೂ ತನ್ನ ಮಗಳನ್ನ ಕೆಲಸದೋಳು ಅಂತ ಅಂದ್ಕೊಳ್ಳಲ್ಲ. ಅಂತ ಕಲ್ಪನೆಗಳು ಏನಿದ್ರು ನಿನ್ನಂತವ್ರಿಗೆ ಬರೋದಷ್ಟೇ. ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿಯೋದು ನಿನ್ನ ಅಭ್ಯಾಸ ಅಲ್ಲ, ಹವ್ಯಾಸ ಆಗೋಗಿದೆ. ಅವಳು ಅತ್ತೆ ಮನೆಗೆ ಹೋಗಿಲ್ಲ, ತಾತನ ಮನೆಗೆ ಹೋಗಿದ್ದಾಳೆ ಅಂತ ಅನ್ಕೋ, ಆಗ ನಿನ್ಗೆ ಯಾವ ತಪ್ಪು ಕಾಣಿಸಲ್ಲ. ಯಾಕೆ ಆ ಮನೇಲಿ ಪಾರ್ವತಿ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರು ಇಲ್ವಾ? ಅಪ್ಪ ಅಮ್ಮ ಇಲ್ವಾ? ಶ್ವೇತಾ ಕುಮುದ ಇಲ್ವಾ? ರಾಮು, ರಂಜಿತ್, ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಜೊತೆ ನನ್ನ ಮಗಳೂ ಬೇಕಾ? ಅವಳೇನ್ ದೊಡ್ಡ ಮಹಾರಾಣಿನ? ಕೈಗೊಬ್ಬ ಕಾಲ್ಗೊಬ್ಬ ಆಳ್ಬೇಕಾ? ಅವರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಜನ ಇರಬಹುದು, ಆದರೆ ಚಂದನ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವನಿಗೆ ವಿಶ್ವಾಸ ಇರೋದು ನಮ್ಮ ಗೊಂಬೆ ಮೇಲೆ. ಅದಕ್ಕೆ ಗೊಂಬೆನ ಆ ಕೆಲಸಕ್ಕೆ ವಹಿಸಿದ್ದು. ಅದ್ ಸರಿ, ಅವಳೇ ಹೋಗ್ತೀನಿ ಅಂತ ಹೇಳಿ ಹೊರಟಿರ್ಬೇಕಾದ್ರೆ ನಿಂದೇನೆ ತಗಾದೆ? ನಿನಗೇನು ಅರ್ಥ ಆಗಲ್ಲ ಕೈಲಾಶ್. ಮದ್ವೆಗೆ ಮುಂಚೆ ಮಗಳನ್ನ ಯಾರಾದ್ರೂ ಮಾವನ ಮನೆಗೆ ಕಳಿಸ್ತಾರ? ಮದ್ವೆ ಆದ್ಮೇಲೆ ಹೋಗೋದು ಇದ್ದೇ ಇರತ್ತೆ. ಗೊಂಬೆ ಇನ್ನೆಷ್ಟು ದಿನ ನಮ್ಮ ಜೊತೆ ಇರ್ತಾಳೆ? ಇರೋವರ್ಗಾದ್ರೂ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಲಿ ಅಂತ ಯೋಚನೆ ಮಾಡಿದ್ಯಾ? ಅಮ್ಮ ಆಗಿದ್ರೆ ಯೋಚನೆ ಇರ್ತಿತ್ತು. ಅಪ್ಪಂದ್ರಂಗೆ ಎಲ್ಲಿಂದ ಬರ್ಬೇಕು? ಇದನ್ನ ಯಾಕೆ ನೀನು ನನಗೆ ಹೇಳ್ತಾ ಇದ್ಯಾ? ಚಂದನ್ ಹಾಸ್ಪಿಟಲ್ ಹೇಳ್ದಾಗ್ಲೇ ಇಲ್ಲ ಮದುವೆಗೆ ಮುಂಚೆ ಕಳ್ಸಲ್ಲ ಅಂತ ಹೇಳ್ಬೇಕಾಗಿತ್ತು. ಆಗ ಬಾಯಿ ಮುಚ್ಕೊಂಡಿದ್ದು ಈಗ ಬಂದು ಗಂಟ್ಲು ಹರ್ಕೊಂಡ್ರೆ? ನಾನು ಈಗಲೇ ಹೋಗಿ ಗೊಂಬೆನ ಕರ್ಕೊಂಡು ಬರ್ತೀನಿ, ನನಗೇನು ಅಭ್ಯಂತರ ಇಲ್ಲ. ತಗೋ ಫೋನು, ನೀನು ಅಳಿನ ಹತ್ರ ಮಾತಾಡು. ನಾನು ಗೊಂಬೆನ ಕಳ್ಸಲ್ಲ, ನೀನು ಬೇರೆ ವ್ಯವಸ್ಥೆ ಮಾಡ್ಕೋ ಅಂತ. ಇದ್ರೆ ಎಲ್ಲರ ಹತ್ರ ಒಂದೇ ತರ ಇರಬೇಕು. ಒಬ್ಬರ ಹತ್ರ ಒಂಥರ, ಇನ್ನೊಬ್ಬರ ಹತ್ರ ಇನ್ನೊಂದ್ ತರ ಇದ್ರೆ ಅವ್ರನ್ನ ಇಬ್ಬಂದಿಗಳು ಅಂತಾರೆ. Will you shut up?